कर्नाटक पुलिस ने 1992 के राम मंदिर तहरीक या बाबरी मस्जिद के इन्हदाम में मुलव्वस कारकुन या कार सेवकों के खिलाफ केस रीओपन किए हैं, जिससे काफ़ी जानी और माली नुकसान हुआ था। एक खुसूसी टीम मुश्तबा अफराद की फहरिस्त मुरतब कर रही है, जिनमें वो अफराद भी शामिल हैं जिनकी उम्रें अब 70 साल की हो चुकी हैं। हुबली पुलिस ने 300 मुश्तबा अफराद की फहरिस्त मुरतब की है, जो मुबैना तौर पर 1992 और 1996 के दरमियान फिरकावाराना तनाज़ात से मुंसलिक थे। 5 दिसंबर 1992 को हुबली में हुए तशद्दुद के सिलसिले में श्रीकांत पुजारी को गिरफ्तार किया गया, जिस पर इल्ज़ाम है कि एक मुसलमान ताजिर की दुकान जलाई थी और इस केस में तीसरा मुद्दा अलह है। 7ನೇ ತಾರೀಕಲ್ಲಿ ಬಾಬರಿ ಮಸೀದ್ ಬಿತ್ತು ಅಂತೇಳಿ ಇಲ್ಲಿ ಎಲ್ಲ ಇದಾಯ್ತಲ್ರಿ, ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ಈಗ ಜನಕ್ಕೆ ತೊಂದರೆ ಇದ್ದಾರೆ, ಬೆಲ್ಲಿ ಬೆಂಕಿ ಹತ್ತು ಆವಿ ನಡೀದಾದವ, ಅವತ್ತು ನಾವು ಜನಕ್ಕೆ ಉಳಿಸೋದು ಏನು ನೀರು ಹಾಕಿ ಆರಿಸೋ ಅಂತ ಮಾಡ್ಕೊಂಡು ಬಂದಿದ್ದೀವಿ ನಾವು. ಅವಾಗ ಏನಾಗಿದೆ, ಆ ಟೈಮ್ನಲ್ಲಿ ಇದು ನಮಗೆ ಅರೆಸ್ಟ್ ಮಾಡಿದ್ರೆ ಕೇಸ್ ಅದು ಹೋತ್ರಿ ಮುಗೀತು. ಇದು ಹೊಸ ಕೇಸ್ ಎಲ್ಲಿದ್ದು ಬಂತೇನು ಗೊತ್ತಿಲ್ಲ. ನಾವು ಹೇಳಿದ್ದೀವಿ ರೀ ಇಲ್ಲೇ ಮುಗಿಸ್ಬಿಟ್ರಿ ಅಂತ. ನಾವು ಎದಕ್ಕಂದ ಕೇಳಿದ್ದೀವಿ ರೀ ಎಲ್ಲ. ಅವ್ರು ಏನು ಲೆಟರ್ನೂ ಕಳ್ಸಿಲ್ರಿ ನಂಗೆ. ಲೆಟರ್ ಕಳ್ಸಿದ್ದಾನ ನಮ್ಗೆ ಗೊತ್ತಾಗ್ತಿದ್ರಿ, ಮನೆಗೂ ಬಂದಿಲ್ಲ ಅವ್ರು ಏನಂತ. ಸುಮ್ಮ ಬಂದು ಬಾ ಕಾಂತೇಶ್ ಅಂತ ಕರ್ಕೊಂಡು ಹೋಗಿ ಹಿಂಗೆ ಮಾಡಿದ್ದಾರೆ ಸರ್. ಅವರು ಮೊದ್ಲಿನ ಕೇಸ್ ಆಗಿದ್ದು ಏನೋ ಆಗಿದ್ದು, ಇದು ಏನೈತಲ್ರಿ ಈಗ ರಾಮದಿದ್ದು ಇದಾಗೈತಲ್ರಿ, ಅದು ತೊಗೊಂಬಂದು ಇವ್ರು ತೊಗೊಂಬಂದು ಕೇಸ್ ಮಾಡಿಬಿಟ್ರೆ ಈಗ ಅವ್ರದ್ದು ಮನ್ಯಾಗ ಆರಾಮಿಲ್ಲ, ಒಟ್ಟು ಕೈ ಅಂಕರ ಪೂರ ಹೋಗ್ಬಿಟ್ಟಾರು ಅವರು. ಈಗ ಯಾರು ಅವ್ರ ಮನ್ಯಾಗ ದುಡಿಯೋರು ಯಾರು ಇಲ್ಲ, ಒಬ್ಬರು ಅದಾರ್ರಿ ಅವರು. ಅವ್ರು ತೊಗೊಂಬಂದು ಅವ್ರು ಕರ್ಕೊಂಡು ಬಾ ಅಂತಂದು ಅವ್ರು ಬರ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಮನೆ ಹೋಗಿ ಹೆಂಗೆ ನಡಿಬೇಕು ರೀ? ನಡೆದಿಲ್ಲ. ಆ ರಾಮನಿದು ಈದೈತ್ರಿ, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಇವ್ರು ತೊಗೊಂಬಂದು ಬರ ಕರ್ಕೊಂಡು ಹೋಗ್ಬಿಟ್ರೆ ಅದು 30 ವರ್ಷದ ಕೇಸಿಂದ ಈಗ ತೊಗೊಂಬಂದು ಕೇಸಾಗಿ ಇವ್ರಿಗೆ ಹಾಕ್ಬಿಟ್ಟ. और पुलिस मजीद 8 मुश्तबा अफराद की सरगर्मी से तलाश कर रही है। काबिल जिक्र बात यह है कि राम जन्मभूमि तहरीक की कई अहम शख्सियात बीजेपी के सरकर्दा सियासतदान बन चुके हैं। रिपोर्ट्स के मुताबिक बीजेपी के दौरे हुकूमत में उन सब के खिलाफ मुकदमात को खारिज कर दिया गया था, मगर अब इन मामलात की तहकीकात के लिए कांग्रेस हुकूमत की हिदायत ने हिंदू तंजीमों के गुस्से को जन्म दिया है, जिनका दावा है कि अयोध्या में श्री राम मंदिर के इफ्तिताह के करीब खड़ा किया गया तनाज़ा है। हुबली में सूरत हाल मजीद पेचीदा हो गई है। ನೋಡಿ, ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅವ್ರ ಮನೆಗೆ ಬಂದು ನಮ್ಮೆಲ್ಲ ಪಕ್ಷದ ಪ್ರಮುಖರು ಎಲ್ಲರೂ ಕೂಡಿ ಬಂದು ನಾವು ಇವತ್ತು ಅವ್ರ ಮನೆಗೆ ಬಂದು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ದುರ್ದೈವದ ಸಂಗತಿ ಅಂದರೆ ಪೊಲೀಸ್ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟಿಮೇಷನ್ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನೂ ಕೂಡ ಅವ್ರಿಗೆ ಪ್ರಿಕಾಷನರಿ ಮೇಲೆ ಹೇಳಬೇಕಾಗಿತ್ತು. ಯಾವ ವಿಷಯಗಳನ್ನು ಹೇಳಲಾರ್ದ್ರೆ ಈಗ ಅವ್ರ ಮನೆಯವ್ರು ಹೇಳಿದಾಗೆ ಇಲ್ಲಿ ಹಳೆ ಹುಬ್ಳಿ ಹತ್ರ ಪ್ಯಾಸೆಂಜರ್ ಕರ್ಕೊಂಡು ಆಟೋವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ವಾಪಸ್ ಪ್ಯಾಸೆಂಜರ್ ಇಳಿಸಿ ಇಲ್ಲಿ ಮನೆ ಮುಂದೆ ಆಟೋ ಇಟ್ಟು ಬೇರೆ ಆಟೋದಲ್ಲಿ ಕರ್ಕೊಂಡು ಹೋದ್ರಂತ. ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು. ಈ ರೀತಿ ಅವ್ರು ಏನು ಎಲ್ಲೋ ಮರ್ಡರ್ ಕೇಸ್ನಲ್ಲೋ ಇನ್ನೊಂದು ಅಪರಾಧ ಕೇಸಲ್ಲೋ ಆ ರೀತಿಯಾದಂಥ ಯಾವುದೇ ಒಂದು ಅವ್ರ ಮೇಲೆ ಯಾವುದೂ ಕೇಸಿಲ್ಲ. ಇದೊಂದು 91 ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರದ ಏನಾಗಿತ್ತು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಕೇಸ್ ಬಿಟ್ಟರೆ ಇನ್ನು ಯಾವುದೂ ಕೇಸು ಅಪರಾಧ ಕೇಸುಗಳು ಅವ್ರ ಮ್ಯಾಗ ಇಲ್ಲಂದ್ರೂ ಕೂಡ ಈ ರೀತಿ ಇಮಿಡಿಯೇಟ್ ಬಂದು ಅವ್ರನ್ನ ಬಿಡಿಸಿ ಅವ್ರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಇದೆ. 2 ಕೈಗಳ ಆಪರೇಷನ್ ಆಗಿದೆ ಅಂತ ಅವ್ರ ಮನೆಯವ್ರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸಮಸ್ಯೆ ಇದ್ದಂಥ ವ್ಯಕ್ತಿನ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಉಗ್ರವಾಗಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ. ಮುಂದೆ 100% ನಾವು ಹೋರಾಟ ಮಾಡ್ತೇವೆ. ಹೋರಾಟದಿಂದಲೇ ನಮ್ಮ ಶಕ್ತಿ ಇರೋದು ಹೋರಾಟನೇ. ಹೋರಾಟವನ್ನು ನಮ್ಮ ಯಾವಾಗಲೂ ಇರುತ್ತೆ. ಹೋರಾಟದಿಂದಲೇ ನಾವು ಶಕ್ತಿಯನ್ನು ಕಂಡುಕೊಂಡಿದ್ದೇವೆ. ಹೀಗಾಗಿ ಮುಂದೆ ಅಕಸ್ಮಾತ್ ಏನಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತೇನಾದರೂ ನಮ್ಮ ಈ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಇದು ಒಂದು ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಹೀಗೆ ದೇಶದಲ್ಲಿ ಏನು ಒಂದು ಸಂಭ್ರಮವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿದ್ದು ಇದು ನಮಗೂ ಮನಸ್ಸಿಗೆ ನೋವಾಗಿದೆ. ಇದರಲ್ಲಿ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿ ಜಾತಿಯಿಂದ ಮುಸ್ಲಿಂ ಇರೋದ್ರಿಂದ ಈ ಥರ ಏನಾದರೂ ಟಾರ್ಗೆಟ್ ಮಾಡಿದಾನೆ ಎನ್ನುವಂಥ ಭಾವನೆ ನಮಗಿತ್ತು. ಹೀಗಾಗಿ ನಾವು ನಮ್ಮ ಅಹವಾಲವನ್ನು ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಹಿರಿಯ ಅಧಿಕಾರಿಗಳು ಸೂಕ್ತ तनिखे मारते हुए अंतೇಳಿ ಒಪ್ಪಿಕೊಂಡಿದ್ದಾರೆ। कर्नाटक में अपोजिशन भारतीय जनता पार्टी ने इल्जाम लगाया कि हुकूमत राम मंदिर तहरीक से मुताल्लिक़ पुराने मुकदमात को दोबारा खोल रही है जो 31 साल पहले दर्ज किए गए थे। कायद हिज़्ब इख्तिलाफ आर अशोक ने कहा कि कांग्रेस हुकूमत राम मंदिर तहरीक के कारकुनों को गिरफ्तार करके नफरत की सियासत कर रही है। ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮತ್ತೆ ಶುರು ಮಾಡಿದ್ದಾರೆ। ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ 2014ರಿಂದ 19ರವರೆಗೂ 18ರವರೆಗೂ
ದ್ವೇಷದ ರಾಜಕಾರಣ ಮಾಡಿ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಏಕಾಏಕಿ ಈಗ ರಾಮ ಜನ್ಮಭೂಮಿ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ದೇಶದ ಜನ, ಇಡೀ ಪ್ರಪಂಚನ ಕಾತರದಿಂದ ಕಾಯ್ತಾ ಇದ್ದಾರೆ. ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ಲಕ್ಷಾಂತರ ಜನ ಬಲಿದಾನ ಆಗಿದೆ ಅಯೋಧ್ಯೆ ಇಶ್ಯೂಗೆ ಸಂಬಂಧಪಟ್ಟಂತೆ. ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ನಾನು ಕೂಡ ಭಾಗಿಯಾಗಿದೆ ಆ ಸಂದರ್ಭದಲ್ಲಿ. ಸೊ ಇದೊಂದು ಚರಿತ್ರೆಯಲ್ಲಿ ದಾಖಲಾಗುವಂಥ ಒಂದು ಐತಿಹಾಸಿಕ ಕ್ಷಣವನ್ನು ದೇಶದ ಜನ ನೋಡ್ತಾ ಇದ್ದಾರೆ. ಮೋದಿಯವರು ಕೂಡ ನಿನ್ನೆ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರ್ಯಾರು ಕರ್ನಾಟಕದಿಂದ ಕರಸೇವೆಗೆ ಹೋಗಿದ್ರು, ರಾಮ ಜನ್ಮಭೂಮಿಗೆ ಹೋರಾಟಕ್ಕೆ ಹೋಗಿದ್ರಿ, ನಮಗೆಲ್ಲ ಸಂತೋಷ. ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಸಂತೋಷ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಭಯಭೀತಿ ಮಾಡುವಂಥದ್ದಕ್ಕೆ ಹೊರಟಿದೆ. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆದ ಕೇಸ್ ಅದು. 92 ಅದ್ರ ಹಿಂದೆ ಆಗಿರುತ್ತೆ. 102 ಸುಮಾರು 20-30 ವರ್ಷ ಆದಮೇಲೆ ಆ ಕೇಸ್ಗಳೆಲ್ಲ ಓಪನ್ ಮಾಡಿ ನಿನ್ನೆ ನಮ್ಮ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 2 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅಂದರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೋಸ್ಕರ ಈ ಶಿಕ್ಷೆ ಅನ್ನೋ ರೀತಿ ಬಿಂಬಿತ ಆಗ್ತಾಯಿದೆ. ಈ ಥರ 30 ವರ್ಷ ಅವರು ಹೋರಾಟ ಮಾಡಿದಾಗ ಅವ್ರಿಗೆ ಒಂದು 25-26 ವರ್ಷ, ಈಗ ಅವ್ರಿಗೆ 65 ವರ್ಷ ಆಗ್ಬಿಟ್ಟಿದೆ. ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿರುವಂಥದ್ದು ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಇದನ್ನು BJP ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ. ಯಾಕಂದರೆ ನಾನು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಭಾಗವಹಿಸ್ತಾರೆ. ಹಾಗಾದ್ರೆ ನನ್ನನ್ನು ಬಂಧಿಸ್ತಾರಾ? ನಿಮ್ಗೆ ಆ ಧೈರ್ಯ ಇದೆಯಾ? ಆ ಧೈರ್ಯ ಇದೆ ನಿಮಗೆ? ಅಮಾಯಕ ರಾಮ ಭಕ್ತರನ್ನು ಯಾಕೆ ಬಂಧಿಸ್ತೀರಾ? ಆ ಥರ ಇದ್ದರೆ ನಾನು ಹೋಗಿದ್ದೀನಿ, ಯಡಿಯೂರಪ್ಪನವರು ಹೋಗಿದ್ದರು. ನಿಮ್ಮ ಧೈರ್ಯ ಇದೆ ಆ ಥರ ಬಂಧಿಸೋವಂಥದ್ದಕ್ಕೆ? ಪಾಪ ಕಾರ್ಯಕರ್ತರ ಮೇಲೆ, ರಾಮ ಭಕ್ತರ ಮೇಲೆ ಈ ಥರ ಏಕಾಏಕಿ ಅದು 30 ವರ್ಷ ಆದಮೇಲೆ ಪ್ರಕರಣಗಳನ್ನು ಹುಡುಕಿ ಕೆದಕಿ ತೆಗೆಯುವಂಥದ್ದು ಅವಶ್ಯಕತೆ ಏನಿದೆ? ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಥರ ರಾಮ ಜನ್ಮಭೂಮಿಯ ಹೋರಾಟ ಪ್ರತಿಫಲವಾಗಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ರಾಮ ಭಕ್ತರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡಿರುವಂಥದ್ದು ನಿಮ್ಮ ಟಿಪ್ಪು ಸಂಸ್ಕೃತಿಯ ಪ್ರತಿರೂಪವನ್ನು ಮತ್ತೆ ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇದನ್ನು ನಾನು ಖಂಡಿಸ್ತೀನಿ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಅವ್ರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತೆಗಿಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. In Hubli, the ruling Congress party has dared to reopen the old case. 31-year-old case has been reopened, and our Hindu Karyakarta Shrikant Pujari has been arrested pertaining to protest during Ram Mandir episode. Bharatiya Janata Party strongly condemns the act of the state government, the act of the police. We demand the Congress party, Congress government should immediately release Shrikant Pujari. Tomorrow Bharatiya Janata Party has arranged a massive protest across the state of Karnataka. It's very unfortunate when the entire country is celebrating the Pratishtapana of Ram on January 22nd. The attitude of the ruling Congress party here in Karnataka, it clearly shows the present Congress government in Karnataka is anti-Hindu and repeatedly trying to hurt the sentiments of the Hindus in the Karnataka. So we'll expose this Congress government before the people of Karnataka and also before the people of this country.
tomorrow Bharatiya Janata Party is holding a massive protest across the barbaric attitude of the state government. हुबली धारवाड़ पुलिस कमिश्नर रेणुका के सुकुमार ने कहा कि पुलिस ने तवील अरसे से ज़ेर इल्तवा मुकदमात में मुल्जिमान को पकड़ना पुलिस का मामूल तरीक़ेकार है। बहुत से मामलात में मुल्जिम फरार हो जाते हैं, जिसकी वजह से वो तवील अरसे तक ज़ेर इल्तवा ही रहते हैं। In many cases, the accused in the cases go absconding, and after a certain period of time, these cases remain as long pending cases. So from time to time, it is a routine police procedure that in all such long pending cases, we make efforts to trace the accused. So just like that, we also made an effort to trace all the long pending cases. And as outcome of our effort, in total 37 cases, some involving property offences, some involving murder, rioting, narcotics and cybercrime cases, we were successful in securing the absconding accused. In one such rioting cases, which was reported in 92, one of the accused, we were successful in apprehending him. And for us, it is just another riot case in which the accused was absconding and whom we have secured along with the absconders in other cases. इधर वज़ीर आला सिद्धरामैया ने वाज़ा किया कि हुबली में कार सेवकों की गिरफ्तारी के पीछे नफरत की सियासत नहीं है और न ही बेगुनाह लोगों को गिरफ्तार किया गया है। ಈಗ ತಪ್ಪು ಮಾಡದವ್ರು ಏನ್ ಮಾಡ್ಬೇಕು? ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ? ಸುಮ್ನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ನೆ ನೀವ್ ಹೇಳದ್ ಕೇಳಕ್ಕಾಗತ್ತ? ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಬಂಧಿಸ್ತಕ್ಕಂಥದ್ದಲ್ಲಿ ಮಾಡಲ್ಲ। रियासती होम मिनिस्टर जी परमेश्वरा ने कहा कि केस को लंबे अरसे तक खींचा नहीं जा सकता, इंसाफ तो बहरहाल होकर रहेगा। इसमें कोई सियासी चाल इसलिए नहीं है क्योंकि किसी एक इंसान के खिलाफ केस रीओपन नहीं किया गया है, बल्कि ये केस भी 32 केसेस में से एक है। ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ। ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನುಗಟ್ಲೆ ಇಟ್ಕೊಂಡು ಅದನ್ನ ಏನು ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ। ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನ ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನ ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ। ಅವನ ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟಿದ್ದಾರೆ। ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ। ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ, ಅದು ತಪ್ಪು ಕಲ್ಪನೆ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ।